ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, 1ನೇ ತಾರೀಕು ಸೋಮವಾರ ಬಂದಿದೆ. ತುಂಬ ವಿಶೇಷವಾಗಿರುತ್ತೆ. ಭಾದ್ರಪದ ಮಾಸದಲ್ಲಿ ಸೋಮವಾರದ ದಿನ ತಿಂಗಳ ಮೊದಲನೇ ದಿನ ಬಂದಿದೆ. ತಿಂಗಳ ಮೊದಲನೇ ದಿನ ಅನ್ನೋದು ನಮ್ಮೆಲ್ರಿಗೂ ಕೂಡ ತುಂಬ ಮುಖ್ಯವಾಗಿರುತ್ತೆ. ವಾರ ಪೂರ್ತಿ ತುಂಬ ಜನಕ್ಕೆ ವಾರದಿಂದ ವಾರಕ್ಕೆ ಸಂಬಳ ಬರುವಂಥದ್ದಿರುತ್ತೆ, ತಿಂಗಳಿನಿಂದ ತಿಂಗಳಿಗೆ ಬರುವಂಥದ್ದು ಇರುತ್ತೆ. ಆದರೆ ನಮ್ಮ ಆದಾಯ ಜಾಸ್ತಿ ಆಗಬೇಕು ಅಂದರೆ ನಾವು ದುಡಿಯದಿರುವಂಥ ದುಡ್ಡಲ್ಲಿ ಸ್ವಲ್ಪನಾದರೂ ಉಳಿತಾಯ ಮಾಡಬೇಕು. ನಾವು ಕೂಡ ಚೆನ್ನಾಗಿರಬೇಕು. ಬಯಸಿದಂಥ ವಸ್ತುಗಳನ್ನು ನಾವು ತಗೊಳ್ಬೇಕು. ತುಂಬ ಜನಕ್ಕೆ ಒಂದು ವೆಹಿಕಲ್ ತಗೊಳ್ಬೇಕು ಅನ್ನೋದು ತುಂಬ ದಿನಗಳಿಂದ ವರ್ಷಗಳಿಂದ ಆಸೆ ಇರುತ್ತೆ. ಅದು 2 ವೀಲರ್ ಆಗಿರಬಹುದು, ಕಾರ್ ಆಗಿರಬಹುದು, ಮತ್ತು ಇನ್ಯಾವುದಾದ್ರೂ ಆಗಿರಬಹುದು. ಈ ಥರ ಇಷ್ಟಪಟ್ಟಿರ್ತಾರೆ. ಅಥವಾ ಒಂದು ಒಡವೆ ಮಾಡಿಸ್ಕೊಳ್ಬೇಕು ಅಂತ ಆಸೆ ಇರುತ್ತೆ. ಸೈಟನ್ನು ತಗೊಳ್ಬೇಕು ಅಂತ ಆಸೆ ಇರುತ್ತೆ. ಮಕ್ಕಳಿಗೆ ಫ್ಯೂಚರ್ಗೋಸ್ಕರ ಏನಾದರೂ ಸ್ವಲ್ಪ ದುಡ್ಡನ್ನು ಒಂದು ಕಡೆ ಸೇರಿಸೋಣ ಅನ್ನೋದು ಇರುತ್ತೆ. ಹೆಲ್ತ್ ಇಶ್ಯೂಸ್ ಇದ್ದಾಗ ಆಪ್ರೇಷನ್ ಏನಾದರೂ ಮಾಡಿಸ್ಕೊಳ್ಬೇಕು ಅನ್ನೋದು ಇರುತ್ತೆ. ಅವ್ರಿಗೆ ದುಡ್ಡಿನ ಅವಶ್ಯಕತೆ ಜಾಸ್ತಿ ಇರುತ್ತೆ. ಅಂಥವರು ದುಡ್ಡನ್ನು ಒಂದೊಂದು ರೂಪಾಯೇ ಒಂದೊಂದು ಕಡೆ ಸೇರಿಸುವಂಥದ್ದು ಇರುತ್ತೆ. ಈ ಥರ ಸ್ನೇಹಿತರೆ 1, 2 ಅಂತಲ್ಲ, ಹೇಳ್ಕೊಳ್ತಾ ಹೋದರೆ ಮನುಷ್ಯನಿಗೆ ಎಲ್ಲ ರೀತಿಯಲ್ಲೂ ಕೂಡ ದುಡ್ಡನ್ನು ಸೇರಿಸುವಂಥ ಒಂದು ಸಮಯ ಅನ್ನೋದು ಬಂದೇ ಬರುತ್ತೆ. ಆಗ ಸೇರಿಸ್ಕೊಳ್ಬೇಕು ನಾವು ಅಂತ ಹೇಳಿದ್ರೆ ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಮೊದಲು ಸೋಮವಾರದ ದಿನ ಮನೆಯನ್ನು ಶುಚಿ ಮಾಡ್ಕೊಂಡಿರಬೇಕು. ಯಾವಾಗಲೂ ಅಷ್ಟೇ ಅರಿಶಿಣ ಹಾಗೂ ಸ್ವಲ್ಪ ಕಲ್ಲುಪ್ಪನ್ನು ಹಾಕಿ ಸೋಮವಾರದ ದಿನ ಮನೆಯನ್ನು ಒರೆಸ್ಕೊಳ್ಳಿ ಸ್ನೇಹಿತರೆ. ವಾರದಲ್ಲಿ 2 ಸಾರಿ ಆದರೂ ಒರೆಸ್ಕೊಂಡ್ರೂ ಸಾಕಾಗುತ್ತೆ. ಅದು ಸ್ಟಾರ್ಟಿಂಗ್ ದಿನ ಮಾಡ್ಕೊಳ್ಳೋದ್ರಿಂದ ಪ್ರಾರಂಭದ ದಿನ ಅನ್ನೋದು ತುಂಬ ಮುಖ್ಯವಾಗಿರುತ್ತೆ. ಆ ವಾರ ಪೂರ್ತಿ ಅಷ್ಟೇ ನಮ್ಮ ಮನೆಯಲ್ಲಿ ಏನು ಕಿರಿಕಿರಿ ಆಗೋದಿಲ್ಲ, ಜಗಳ ಆಗೋದಿಲ್ಲ, ಸಮಸ್ಯೆಗಳು ಅನ್ನೋದು ಬರೋದಿಲ್ಲ. ನಾವು ಏನಾದರೂ ಈ ಕೆಟ್ಟ ಸಮಾಚಾರಗಳನ್ನು ಕೇಳಿಬಿಡ್ತೀವೇನೋ ಅನ್ನೋ ಥರ ತುಂಬ ಭಯದಲ್ಲಿ ಜೀವನ ನಡೆಸುವಂಥವರು ತುಂಬ ಜನ ಇರ್ತಾರೆ. ಆ ಥರ ಕೂಡ ಆಗೋದಿಲ್ಲ. ನಾವು ಏನೇ ಆದರೂ ಶುಭ ಸಮಾಚಾರಗಳನ್ನು ಕೇಳ್ತೀವಿ. ನಮ್ಮ ಲೈಫಲ್ಲಿ ಒಂದೊಂದೇ ಕಷ್ಟಗಳನ್ನು ನಾವು ದೂರ ಮಾಡಿಕೊಂಡು, ಅಂದರೆ ಆ ಸಮಸ್ಯೆಗಳು ರಿಪೀಟ್ ಆಗದೇ ಇರುವ ರೀತಿ ಮಾಡ್ಕೊಳ್ತೀವಿ. ಶಿವಸ್ವಾಮಿಯ ಪೂರ್ತಿ ಕುಟುಂಬದ ಫೋಟೋವನ್ನು ನೀವು ಇಟ್ಕೊಳ್ಳಿ ಮನೆಗಳಲ್ಲಿ. ತುಂಬ ಒಳ್ಳೆಯದು ಸ್ನೇಹಿತರೆ. ಇದನ್ನು ನಾವು ಇಟ್ಕೊಂಡಾಗ ಏನಾಗುತ್ತೆ ಅಂದರೆ ದಾಂಪತ್ಯ ಜೀವನ ಅನ್ನೋದು ತುಂಬ ಅನ್ಯೂನ್ಯವಾಗಿರುತ್ತೆ. ಮಕ್ಕಳು ಒಳ್ಳೆ ಸುಸಂಸ್ಕೃತರಾಗಿ ಬೆಳೀತಾರೆ. ತುಂಬ ಚೆನ್ನಾಗಿರುತ್ತೆ. ಮಕ್ಕಳ ಅಭಿವೃದ್ಧಿ ಹಾಗೂ ಅವರ ವಿದ್ಯಾಭ್ಯಾಸ, ಆರೋಗ್ಯ, ಅವರು ಬಯಸಿದಂಥ ಜೀವನ ಎಲ್ಲವೂ ಸಿಗುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ನೀವು ನಿಮ್ಮ ಮನೆಯಲ್ಲಿ ಇಲ್ಲ ಅಂದರೆ ನಂದಿ ಸಮೇತ ಇರುವಂಥ ಫೋಟೋವನ್ನು ಇಟ್ಕೊಳ್ಳಿ. ಸೋಮವಾರದ ದಿನಗಳಲ್ಲಿ ಅಭಿಷೇಕ ಪ್ರಿಯ ಸ್ವಾಮಿ ಬಂದು, ಅದಕ್ಕೋಸ್ಕರ ಶಿವಸ್ವಾಮಿಗೆ ಯಾರು ಪ್ರತಿ ಸೋಮವಾರದ ದಿನಗಳಲ್ಲಿ ಅಭಿಷೇಕವನ್ನು ಮಾಡ್ಕೊಳ್ತಾ ಬರ್ತಾರೆ ಅವರ ಇಷ್ಟಾರ್ಥಗಳು ನೆರವೇರುತ್ತೆ. ಎಲ್ಲ ಕೋರಿಕೆಗಳು ಕೂಡ ನೆರವೇರಿಸುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ನಾವು ಕೇಳ್ಕೊಳ್ಳೇಬೇಕು ಅಂತೇನೂ ಇಲ್ಲ. ಬೇಕಂದರೆ ನೀವು ಅಭಿಷೇಕ ಮಾಡ್ಕೊಳ್ತಾ ಬಂದಾಗ ನಿಮ್ಮ ಮನಸ್ಸಿಗೆ ತುಂಬಾ ಸಂತೋಷ ಕೊಡುವಂಥದ್ದು, ನೆಮ್ಮದಿ ಅನ್ನೋದು ಇರುತ್ತೆ ಸ್ನೇಹಿತರೆ. ತುಂಬ ಜನಕ್ಕೆ ರಾತ್ರಿ ಮಲಗ್ತೀವಿ ಅಂದಾಗ ನಿದ್ದೆನೇ ಬರೋದಿಲ್ಲ. ಎಷ್ಟೋ ಆಲೋಚನೆಗಳು. ಬೆಳಗ್ಗೆ ಎದ್ದಾಗ ನಮಗೆ ಈ ಕಮಿಟ್ಮೆಂಟು, ಅದು ಇದು ಅಂತಂದ್ಬಿಟ್ಟು ಒಂದು 10 ತಲೆಯಲ್ಲಿ ಇಟ್ಕೊಂಡು ರಾತ್ರಿ ನಿದ್ದೆ ಮಾಡೋದಿಲ್ಲ. ಆರೋಗ್ಯ ಸಮಸ್ಯೆಗಳು, ಏನು ಮಾಡಬೇಕೋ ಗೊತ್ತಿಲ್ಲ. ಇದು ಎಲ್ಲವೂ ಇದ್ದಾಗ ನೀವು ಮುಖ್ಯವಾಗಿ ಈ ಪರಿಹಾರವನ್ನು ಮಾಡಿಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ಕಂಟಿನ್ಯೂಸ್ ಆಗಿ 7 ದಿನ ಈ ಪರಿಹಾರವನ್ನು ಮಾಡಿಕೊಳ್ಬೇಕಾಗುತ್ತೆ ಸ್ನೇಹಿತರೆ. ತುಂಬ ಸಿಂಪಲ್ಲಾಗಿರುತ್ತೆ. ಇದಕ್ಕೆ ನಾವು ಯಾವುದೇ ರೀತಿಯಾದಂಥ ಖರ್ಚನ್ನು ಇಟ್ಕೊಳ್ಳೋದಿಲ್ಲ. ಬರೀ ಒಂದು ಗಾಜಿನ ಲೋಟದ ತುಂಬ ನೀರು, ಅಂದರೆ ಜಾಸ್ತಿ ತುಂಬಿಸ್ಕೊಳ್ಳೋದಕ್ಕೆ ಹೋಗಬೇಡಿ. 5 ರೂಪಾಯಿ ಕಾಯಿನು ಇಷ್ಟೇ ನಮಗೆ ಬೇಕಾಗಿರುವಂಥದ್ದು ಸ್ನೇಹಿತರೆ. ಇದನ್ನು ನೀವು ಯಾವ ಥರ ಮಾಡ್ಕೊಳ್ಬೇಕು ಅಂತ ಇಲ್ಲಿ ಪೂರ್ತಿಯಾಗಿ ತಿಳಿಸ್ತೀನಿ.
ಪ್ರತಿದಿನ ನಾವು ಕೆಲಸಕ್ಕೆ ಹೋಗ್ತೀವಿ, ಮನೆಯಲ್ಲಿ ಕೆಲಸ, ಈ ಒತ್ತಡ ಕೆಲಸದಲ್ಲಿ ನಮಗೆ ತುಂಬಾ ಪ್ರೆಷರ್ ಅನ್ನೋದು ಇರುತ್ತೆ. ಮನೆಗೆ ಬಂದಾಗ ನೆಮ್ಮದಿ ಅನ್ನೋದು ಇರೋದಿಲ್ಲ. ಗೊತ್ತಿಲ್ಲ ಏನು ಮಾಡಬೇಕು ಅಂದಾಗ ನೀವು ರಾತ್ರಿ ಯಥಾವತ್ತಾಗಿ ಅಡುಗೆ ಕಿಚನ್ನಲ್ಲಿರುವಂಥ ಎಲ್ಲ ಕೆಲಸಗಳು ಪ್ರತಿಯೊಂದು ಕೂಡ ಮಾಡಿ ನಾವು ರಾತ್ರಿ ಮಲಗುವಂಥದ್ದಿರುತ್ತಲ್ವ, ಆ ಸಮಯದಲ್ಲಿ ಮಾತ್ರ ನೀವು ಈ ಪರಿಹಾರವನ್ನು ಮಾಡಿಕೊಳ್ಬೇಕಾಗುತ್ತೆ. ಸೋಮವಾರ ಇದು ಸ್ಟಾರ್ಟಿಂಗ್ ಮೊದಲನೇ ದಿನ ಅಂತ ತಿಳಿಸಿದೆ ಅಲ್ವಾ, ಈ ದಿನ ಮಾಡ್ಕೊಳ್ಳಿ. ನಿಮಗೆ ದುಡ್ಡು ಕಾಸು ಅನ್ನೋದು ಒಂದೇ ₹1 ಕೂಡ ನಾವು ಸೇರಿಸಿಡೋದಕ್ಕಾಗೋದಿಲ್ಲ ಅಂತ ಹೇಳುವಂಥವ್ರಿಗೆ ₹100 ಬರುತ್ತೆ ಆ ಜಾಗದಲ್ಲಿ. ಸ್ನೇಹಿತರೆ, ₹100 ಸೇರ್ಸೋಕ್ಕಾಗಲ್ಲ ಅನ್ನುವಂಥವರಿಗೆ ₹500 ಬರುತ್ತೆ. ಈ ರೀತಿ ನಿಮ್ಮ ಆದಾಯದ ಮೇಲೆ ನಿಮಗೆ ಎಷ್ಟೆಲ್ಲ ಇದೆ ಅನ್ನೋದ್ರ ಮೇಲೆ ತಪ್ಪದೆ ದುಡ್ಡು ಕಾಸು ಅನ್ನೋದು ಬರುತ್ತೆ. ಚೆನ್ನಾಗಿರುವಂಥ ₹5 ಕಾಯಿನನ್ನು ನೀವು ತೊಳೆದು ಬಿಟ್ಟು ನೀಟಾಗಿ ಇಟ್ಕೊಂಡಿರಿ. ರಾತ್ರಿ ಮಲಗ್ತೀವಿ ಅನ್ನುವಾಗ ಈ ಗ್ಲಾಸನ್ನು ಅಂದರೆ ಗಾಜಿನ ಲೋಟವನ್ನು ಇಟ್ಕೊಂಡು ನೀರನ್ನು ತುಂಬಿಸಿ ಅದರ ಒಳಗಡೆಗೆ ನೀವು ₹5 ಕಾಯಿನ ಹಾಕಬೇಕು. ಹಾಕೋದಕ್ಕೂ ಮುಂಚೆ ಏನು ಮಾಡಬೇಕು ಅಂದರೆ ನಿಮ್ಮ ಅಂಗೈಯಲ್ಲಿ ಇಟ್ಕೊಂಡು ಈ ಥರ ಈಗ ಹೇಳಿದೆ ಅಲ್ವಾ, ಅದು ದುಡ್ಡು ಕಾಸಿನ ಸಮಸ್ಯೆ, ವೆಹಿಕಲ್ಲು, ಒಡವೆಗಳು, ಮದುವೆ ಮಾಡಬೇಕು, ವಿದ್ಯಾಭ್ಯಾಸ, ಮನೆ ಕಟ್ಟಬೇಕು, ಈ ಥರ ಇರುತ್ತೆ ಕೋರಿಕೆಗಳು. ಅದನ್ನು ಯಾವುದು ಮುಖ್ಯವಾಗಿ ಇರುತ್ತೋ, ತುಂಬ ವರ್ಷಗಳಿಂದ ಅಂದುಕೊಂಡಿದ್ದೀವಿ ಅದಾಗ್ತಾ ಇಲ್ಲ ಅಂತ ಹೇಳಿದ್ರೆ ಅವುಗಳನ್ನು ಕೇಳ್ಕೊಳ್ಳಿ. ದಿನನಿತ್ಯದ ಸಮಸ್ಯೆಗಳನ್ನು ಹೇಳ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾಕಂದರೆ ದಿನನಿತ್ಯದ ಸಮಸ್ಯೆಗಳು ಅನ್ನೋದು ನಾವೇ ಬಗೆಹರಿಸ್ಕೊಳ್ಬಹುದು. ನಮ್ಮ ಕೈಯಲ್ಲಿ ಯಾವುದು ಎಷ್ಟೋ ದಿನದಿಂದ ಆಗ್ತಾ ಇಲ್ಲ ನೋಡಿ, ಅದನ್ನು ನಾವು ದೇವರಲ್ಲಿ ಸಂಕಲ್ಪ ಮಾಡ್ಕೊಳ್ಬೇಕು. ಪ್ರಕೃತಿ ಅನ್ನೋದು ಕೊಡುತ್ತೆ. ನಾವು ಕೆಲಸ ಮಾಡ್ತಾ ಇರಬೇಕಾದ್ರೆ ಈ ಪರಿಹಾರಗಳನ್ನು ಮಾಡ್ಕೊಳ್ಬೇಕು ಸ್ನೇಹಿತರೆ. ಸುಮ್ಮನೆ ಮಾಡ್ಕೊಳ್ಳೋಕ್ಕೋದ್ರೆ ನಮಗೆ ಇದು ವ್ಯರ್ಥ ಆಗಿಬಿಡುತ್ತೆ. ಈ ಥರ ಮಾಡಿಕೊಂಡು ಕೈಯಲ್ಲಿಟ್ಟಿರುವಂಥ ₹5 ಕಾಯಿನನ್ನು ಆ ಗಾಜಿನ ಲೋಟದಲ್ಲಿ ಹಾಕಬೇಕು. ಹಾಕಿಬಿಟ್ಟು ನೀವು ಯಾವ ಜಾಗದಲ್ಲಿ ಮಲಗುತ್ತೀರ ನೋಡಿ, ಅದು ನಿಮ್ಮ ತಲೆಯ ಕಡೆ ಬರುವಂತೆ ಈ ಲೋಟವನ್ನು ಇಟ್ಕೊಳ್ಬೇಕು. ಮಂಚದ ಮೇಲೆ ಮಲ್ಕೊಳ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಮಗೇನಾದರೂ ಆ ವಿಂಡೋ ಏನಾದರೂ ಇದ್ದರೆ ಪಕ್ಕದಲ್ಲಿ ಇಟ್ಕೊಳ್ಬಹುದು. ಇಲ್ಲ ಅಂದರೆ ನೀವು ಕೆಳಗಡೆ ಅಂದರೆ ನಿಮಗೆ ತಲೆ ಯಾವ ಕಡೆ ಹಾಕಿ ಮಲಗ್ತೀರ ನೋಡಿ ಆ ಕಡೆ ಇದನ್ನು ಇಟ್ಬಿಟ್ಟು ಮಲ್ಕೊಳ್ಬೇಕು. ಯಾರಿಗೆ ಮನೆಯಲ್ಲಿ ಒಂದು ದುಡ್ಡನ್ನು ಅಂದರೆ ಸಂಪಾದನೆ ಯಾರು ಮಾಡ್ತಾ ಇರ್ತಾರೆ ಅಥವಾ ಆ ಮನೆಯ ವ್ಯವಹಾರವನ್ನು ಯಾರು ನೋಡ್ಕೊಳ್ತಾ ಇರ್ತಾರಲ್ವ ಹೆಡ್ ಮನೆಗೆ, ಅವ್ರಿಗೆ ಮಾಡ್ಕೊಳ್ಳೋದು ತುಂಬ ಮುಖ್ಯವಾಗಿರುತ್ತೆ. ಅವ್ರು ಮಾಡ್ಕೊಳ್ಳಿ. ಮಾರನೇ ದಿನ ಆ ನೀರನ್ನು ಗಿಡಗಳ ಹತ್ರ ಹಾಕಿ ಕಾಯಿನನ್ನು ಒಂದು ಪಕ್ಕದಲ್ಲಿಡಿ. ಇದೇ ಕಾಯಿನನ್ನು 7 ದಿನ ತಗೊಳ್ಬೇಕಾಗುತ್ತೆ. ಹೊಸದಾಗಿ ನೀರನ್ನು ನೀವು ರಾತ್ರಿ ಟೈಮು ತಗೊಂಡ್ರೆ ಸಾಕಾಗುತ್ತೆ. ಹಳೆ ನೀರನ್ನು ಅಂದರೆ ರಾತ್ರಿ ಮಾಡಿರ್ತೀರ, ಬೆಳಗ್ಗೆ ತಗೊಂಡೋಗಿ ಗಿಡಕ್ಕೆ ಹಾಕಬೇಕು. ಆ ದುಡ್ಡನ್ನು ಒಂದು ಕಡೆ ಇಡಬೇಕು. ಸೇಮ್ ರಾತ್ರಿಗೆ ಈ ಥರ ಮಾಡಬೇಕು. ಕಂಟಿನ್ಯೂಸ್ ಆಗಿ 7 ಡೇಸ್ 7 ದಿನ ಮಾಡಿಕೊಳ್ಬೇಕು. ಒಂದು ದಿನ ನೀವು ಮಿಸ್ ಮಾಡಿದ್ರೆ ಮತ್ತೆ ಹೊಸದಾಗಿ ಪ್ರಾರಂಭ ಮಾಡಬೇಕಾಗುತ್ತೆ. ನೆನಪಲ್ಲಿ ಇಟ್ಕೊಂಡು ಇದನ್ನು ಸಂಕಲ್ಪ ಮಾಡಿಕೊಂಡು ಕೇಳ್ಕೊಳ್ಳಿ. ಬಹಳ ಒಳ್ಳೆಯದಾಗುತ್ತೆ. ಆ ₹5 ನೀವೇ ಯೂಸ್ ಮಾಡಬಹುದು.